ಬೆಂಗಳೂರಿನಿಂದ ಪ್ರವಾಸಕ್ಕಾಗಿ ಒರಿಸ್ಸಾ ಮೂಲದ 2 ಜೋಡಿಗಳನ್ನ ಕರೆತಂದಿದಂತಹ ಮಂಜು ಅವರ ಕಾರು ಸದ್ಯ ಸಿಲುಕಿಕೊಂಡಿದೆ. ಇದ್ರ ನಡುವೆ ಇಬ್ಬರು ನಾಪತ್ತೆಯಾಗಿದ್ದಾರೆ. ಇನ್ನು ಮಂಜು ಅವರ ರಕ್ಷಣೆಗಾಗಿ ಬೆಂಗಳೂರಿನಿಂದ ಅವರ ಗೆಳೆಯರು ಬಂದಿದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಮ್ಮ ಹೆಸರೇನು, ಎಲ್ಲಿಂದ ಬಂದಿದ್ದೀರಿ ಅಂತ? ಸಚಿನ್ ನಮ್ಮ ಅಣ್ಣ ತಮ್ಮಂದಿದ್ರು, ನಮ್ಮದೇ ಕಾರು. ನಮಗೆ 1:15 ಕಾಲ್ ಬರ್ತದೆ, ಒಂದು ವಿಡಿಯೋ ಕಾಲ್ ಬಂತು. ನಮ್ಮ ಡ್ರೈವರ್ ವಿಡಿಯೋ ಕಾಲ್ ಮಾಡ್ತಾ ಇದ್ರು. ನಾವು ಏನಾಯ್ತಪ್ಪ ಅಂತ ಕೇಳಿದಾಗ ಸದ್ಯ ಅವರು ರೆಸಾರ್ಟಲ್ಲಿ ರೂಮ್ ಇತ್ತಂತೆ, ಅವ್ರು ಮನಗಿಲ್ಲ, ಕಾರಲ್ಲಿ ಮನಗಿದ್ದಾರೆ. ಸ್ವಲ್ಪ ಎತ್ತರದಲ್ಲಿ ಮನಗಿರೋದ್ರಿಂದ ಕಾರಿಗೆ ಏನು ತೊಂದರೆ ಆಗಿಲ್ಲ. ಇವರಿಗೆ ನೀರು ಸ್ವಲ್ಪ ಪ್ರೆಸರಲ್ಲಿ ಬಂದು ಹೊಡೆದಾಗ ಇವ್ರಿಗೆ ಎಚ್ಚರಿಕೆ ಆಗಿದೆ, ಕಾರು ಸ್ವಲ್ಪ ಶೇಕ್ ಆಗಿದೆ. ಆಗ ಇವರು ಹೊರಗಡೆ ಬಂದು ಲೋಕಲ್ ಅವ್ರ ಜನ ಎಲ್ಲ ಓಡಿ ಹೋಗಿದ್ದಾರೆ. ಇವರನ್ನು ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಇವರನ್ನು ಎಬ್ಬರಿಸಿ ಕರ್ಕೊಂಡು ಹೋಗಿದ್ದಾರೆ. ಸದ್ಯ ಅವಾಗ ಇವ್ರಿಗೆ ಎಚ್ಚರಿಕೆ ಆಗಿದೆ. ಎಚ್ಚರಿಕೆ ಆದಾಗ ಇವರು ಸದ್ಯ ದೇವ್ರ ದಯದಿಂದ ಇವ್ರಿಗೆ ಏನಾಗಿಲ್ಲ, ಇವರು ಬಂದಿದ್ದಾರೆ. ಕಸ್ಟಮರ್ ಮಾತ್ರ 4 ಜನ, ಮತ್ತು ಅದು ರೆಸಲ್ಟೇ ಇಲ್ಲ. ಆ್ಯಕ್ಚುಲಿ ರೆಸಲ್ಟು ಮಾಲೀಕ ಒಬ್ಬ ನನಗೆ ಕಾಂಟ್ಯಾಕ್ಟ್ ಆಯಿತು. ಮಾಲೀಕ ಒಬ್ಬ ಎಲ್ಲೋ ಹೋಗಿದ್ದಾನೆ. ಅದರಲ್ಲಿ ಫ್ಯಾಮಿಲಿ ಅವ್ರದ್ದು ನಂಗೆ ಗೊತ್ತಿಲ್ಲ. ಒಟ್ಟು ಫ್ಯಾಮಿಲಿನೂ ಸಹ ಅಲ್ಲೇ ಪಕ್ಕದಲ್ಲೇ ಮನೆ ಅಂತ ಹೇಳಿದರು. ಅವ್ರದ್ದು ಒಟ್ಟು ರೆಸಲ್ಟ್ 2 ಅಕ್ಕಪಕ್ಕನೇ. ರೆಸಲ್ಟ್ ಎಲ್ಲ ಪೂರಾ ಕೊಚ್ಕೊಂಡೋಗಿದೆ. ಇನ್ನು ಇರೋದು ಈಗ ಒಬ್ಬ ಮಾಲೀಕ ಸಿಕ್ಕಿದ್ದಾನೆ ನಮಗೆ, ಅವನೇನು ಮಾತಾಡ್ತಾ ಇಲ್ಲ. ಆಮೇಲೆ 1:15 ವಿಡಿಯೋ ಕಾಲ್ ಬಂದಾಗ ನನಗೆ ಇವರು ಸ್ವಲ್ಪ ಭಯದಲ್ಲಿದ್ದರು. ಧೈರ್ಯ ತುಂಬಿ ಹೇಳಿದ್ದೀನಿ ಇಲ್ಲಿಗೆ ಬರ್ತೀವಿ ಅಂತ. ಬಂದಮೇಲೆ ಸ್ವಲ್ಪ ಕಸ್ಟಮರ್ ಒಂದು ಲೇಡೀಸ್ ಮಾತ್ರ ಸಿಕ್ಕಿದ್ದಾರೆ. ಆ ಲೇಡೀಸ್ ಇವಾಗ ಆಸ್ಪತ್ರೆಯಲ್ಲಿದ್ದಾರೆ. ನಾವು ಹೋಗಿದ್ದು, ನಾನು ನಮ್ಮ ಅಣ್ಣ ಎಲ್ಲ ಹೋಗಿದ್ದು. ಬಿಡ್ತಾ ಇಲ್ಲ ಡಾಕ್ಟ್ರು ಐಸಿಯುನಲ್ಲಿ. ಅವರು ಆ್ಯಕ್ಚುಲಿ ಕಸ್ಟಮರ್ ಬಂದು ಇಬ್ಬರು ಡಾಕ್ಟ್ರೇನೆ, ಲೇಡೀಸ್ ಇಬ್ಬರು ಡಾಕ್ಟ್ರೇನೆ. ಅವರಿಗೆ ಸ್ವಲ್ಪ ಇದು ನಡೀತಾ ಇದೆ, ಈಗ ಚಿಕಿತ್ಸೆ ನಡೀತಾ ಇದೆ. ಒಬ್ಬರು ಒಟ್ಟು ಕಂಡೀಷನ್ ಸೀರಿಯಸ್ ಅಂತ ಹೇಳಿದ್ದಾರೆ. ಅವರ ತಾಯಿ ಮತ್ತು ಅವ್ರ ಅಣ್ಣ ಬರ್ತಾ ಇದ್ದಾರೆ, ಅದು ನಮಗೆ ಗೊತ್ತಿಲ್ಲ. ಅಷ್ಟು ನಾವು ಟ್ರೈ ಮಾಡಿದ್ವು, ಕಸ್ಟಮರ್ ನೋಡಬೇಕು. ಯಾಕೆಂದ್ರೆ ನಮ್ಮನ್ನು ನಮ್ಮದೊಂದು ಟ್ರಾವೆಲ್ಸನ್ನು ನಂಬಿ ಬಂದಿದ್ದಾರೆ ಅಂತ ನಾವು ಹೋಗಿದ್ದೀವಿ. ಅವ್ರು ಸಿಗ್ತಾ ಇಲ್ಲ. ಈಗ ಒಂದು ಕಾರಿಗೆ, ಈಗ ನಮಗೆ ಒಂದು ಕಾರು ಒಂದು ದಯದಿಂದ ನಮ್ಮದು ಸೇಫ್ಟಿಯಲ್ಲಿ ನಿಂತಿದೆ. ಈಗ ನ್ಯೂಸ್ ಫಸ್ಟ್ ಅವರಿಂದ ನಮ್ಗೆ ಹೆಲ್ಪ್ ಆಗಬೇಕು. ಯಾಕೆಂದರೆ ನಮಗೆ ತುಂಬ ಪ್ರೆಸರ್ ಆಗ್ತಾ ಇರೋದೇ ಇವಾಗ ನ್ಯೂಸ್ ಅವರಿಂದ ನಮಗೊಂದು ಹೆಲ್ಪ್ ಆಗ್ತಾ ಇದೆ. ಆವಾಗಲಿಂದ ತುಂಬ ಕಾಲ್ ಮಾಡಿ ನಿಮ್ಮ ಚಾನಲ್ ಅವರೇ ನಮಗೊಂದು ಹೆಲ್ಪ್ ಮಾಡ್ತೀನಿ ಅಂತ ಬಂದಿದ್ದಾರೆ. ಅದೊಂದು ಕಾರೊಂದು ನಮ್ದು ಈಗ ಏನಂದ್ರೆ ಅಲ್ಲಿ ನೋಡಿದರೆ ಈಗ ನಮ್ಮದೇ ಕಾರು ಸ್ವಲ್ಪ ಸೇಫ್ಟಿಯಲ್ಲಿದೆ ಏನೋ ದೇವ್ರ ದಯದಿಂದ. ಈಗ ನ್ಯೂಸ್ ಫಸ್ಟ್ ಅವ್ರ ಕಡೆಯಿಂದ ನಮ್ಗೆ ಹೆಲ್ಪ್ ಆದರೆ ಸಾಕು. ಸರ್, ಎಷ್ಟನೇ ತಾರೀಕು ಪ್ರವಾಸಕ್ಕೆ ಕರ್ಕೊಂಡ್ ಬಂದಿದ್ರಿ? ಆಲ್ರೆಡಿ ಇದು 5 ದಿನದಿಂದ ನಡೀತಾ ಇದೆ ಪ್ಯಾಕೇಜು. ಆ ಕಸ್ಟಮರ್ದು ಫಸ್ಟ್ ಮೈಸೂರು ನೋಡಿದ್ದಾರೆ, ಮೈಸೂರಿಂದ ಮಡಿಕೇರಿ ಹೋಗಿದ್ದಾರೆ, ಮಡಿಕೇರಿ ಅಲ್ಲ ಊಟಿ ಹೋಗಿದ್ದಾರೆ, ಊಟಿಯಿಂದ ವೈನಾಡ್ ಬಂದಿದ್ದಾರೆ. ಊಟಿಗೆ ಮೊನ್ನೆ ಬಂದಿದ್ದಾರೆ, ಮೊನ್ನೆ ಆಲ್ಟ್ ಆಗಿದ್ದಾರೆ, ನಿನ್ನೆ ಆಲ್ಟ್ ಆಗಿದ್ದಾರೆ. ಇವತ್ತು ಚೆಕ್ಔಟ್ ಇತ್ತು ಬೆಳಗ್ಗೆ. ಅವರು ಚೆಕ್ಔಟಲ್ಲಿ ಇಲ್ಲಿ ಅದು ಏರ್ಪೋರ್ಟ್ ಡ್ರಾಪ್ ಆಗಬೇಕಾಯ್ತು ಇಲ್ಲೇನೆ. ಅವರು ನಿನ್ನೆ ಇವರು ನಮ್ಮ ಡ್ರೈವರ್ ಒಂದು ಮಾತು ಹೇಳಿದ್ರಂತೆ, ಸರ್ ಯಾಕೋ ಕಡಿಕಲ್ ಸರಿ ಇಲ್ಲ ಜಾಗ, ಅದು ಯಾಕೋ ಸ್ವಲ್ಪ ಮಳೆ ಎಲ್ಲ ಜಾಸ್ತಿ ಇದೆ, ಹೋಗೋಣ ಅಂತ. ಕಸ್ಟಮರ್ ಏನೋ ಹೇಳಿದ್ರಂತೆ, ಬೇಡ ನಾಳೆ ಹೋಗೋಣ, ಏನಂತ ಭಯ ಇಲ್ಲ ನಮಗೇನು, ನೀವು ಆರಾಮಾಗಿರಿ, ಏನು ಟೆನ್ಷನ್ ತೊಗೋಬೇಡಿ ಅಂತ ಕಸ್ಟಮರ್ ಹೇಳಿದ್ರಂತೆ. ನಮ್ಮ ಡ್ರೈವರು ಆದರೂ ಮಲಗಿದ್ದಾರೆ ಪಾಪ. ಅವರು ಸದ್ಯ ಅವ್ರು ರೆಸಾಲ್ಟಲ್ಲಿ ಮಲಗಿದ್ರು. ಇವತ್ತು ಅವರು ಸಿಗ್ತಾ ಇರಲಿಲ್ಲ. ಹೆಂಗೋ ಕಾರು ಅಂದರೆ ನಮ್ಮದು GPS ಇತ್ತು, ಅದರಲ್ಲಿ ನಾವು ಟ್ರ್ಯಾಕ್ ಮಾಡ್ಬೋದಿತ್ತು. ಬಟ್ ವಿಷಯ ಏನಂದರೆ ಅವರಿಗೆ ಒಂದು ಎಚ್ಚರಿಕೆ ಆದಾಗ ನಮಗೆ 1:15 ನ್ಯೂಸ್ ಬಂದಿದೆ. 1:15 ನಮಗೆ ಪಕ್ಕ ವೀಡಿಯೋ ಕಾಲ್ ಬಂತು. ಆ ವೀಡಿಯೋ ಕಾಲ್ ನಮಗೆ ರಿಸೀವ್ ಮಾಡಿದಾಗ ಗೊತ್ತಾಗಿದೆ ಈ ಥರ ಆಗಿದೆ ಅಂತ. ಆಗಲೇ ಗೊತ್ತಾಗಿದ್ದು. ಅವಾಗೂ ಸ್ವಲ್ಪ ಧೈರ್ಯ ಹೇಳಿ ಆ ಲೋಕಲ್ ಜನ ಬಂದು ಹೆಲ್ಪ್ ಮಾಡಿದ್ದಾರೆ, ತುಂಬ ಜನ ಹೆಲ್ಪ್ ಮಾಡ್ತಾ ಇದ್ದಾರೆ. ಈಗ ಕಾರಿಗೆ ನಮಗೆ ಸಪೋರ್ಟ್ ಸಿಗ್ತಾ ಇಲ್ಲ. ಈಗ ಒಬ್ಬರು ಆರ್ಮಿ ಕಡೆಯಿಂದ ಒಂದು ಕಾಲ್ ಬಂದಿದೆ, ಒಂದು ಸ್ಟೇಷನ್ ಕಡೆಯಿಂದ ಕಾಲ್ ಬಂದಿದೆ. ಅವರು ಹೆಲ್ಪ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಬಟ್ ನಮಗೆ ತುಂಬ ಹೆಲ್ಪ್ ಆಗಬೇಕಾಗಿರೋದು ಈಗ ನ್ಯೂಸ್ ಫಸ್ಟಿಂದ. ಈಗ ರೆಸಾರ್ಟ್ ಸಂಪೂರ್ಣವಾಗಿ ನಾಶ ಆಗಿದೆ, ಸಂಪೂರ್ಣವಾಗಿ ಹೋಗಿದೆ. ಆ ವಿಡಿಯೋ ಸಹ ನನ್ನ ಹತ್ರ ಇದೆ. ಅದೇನು ಇಲ್ಲ, ಪಕ್ಕದಲ್ಲಿ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ಆಲ್ಮೋಸ್ಟು ಸ್ಕೂಲಿಂದ ಗೋಡೆ ಏನು ಕುಸಿದಿಲ್ಲ. ಒಟ್ಟು ಏನು ಒಂದು ರೆಸಾರ್ಟ್ ಇದೆ ಸಂಪೂರ್ಣವಾಗಿ ಗುಜ್ಜೋಗಿದೆ. ಅವರ ಆ ರೆಸಾರ್ಟ್ನ ಮಾಲೀಕ ಏನಿದ್ದಾರೆ, ಮಾಲೀಕನ ಫ್ಯಾಮಿಲಿ ಸಹ ಯಾರೂ ಇಲ್ಲ. ಅವರ ಒಬ್ಬರೇ ಮಾಲೀಕ ಮಾತ್ರ ಇದ್ದಾರೆ. ಅವರ ವೈಫ್ ಆಗಲಿ, ಅವ್ರ ತಂದೆ ತಾಯಿ ಆಗಲಿ, ಅವ್ರು ಯಾರೂ ಇಲ್ಲ ಅಂತ ಹೇಳಿದ್ದಾರೆ. ಅವರು ನಮ್ಮ ಕೊಚ್ಚಿ ಹೋಗಿದ್ದಾರೆ ಅಂತ ಹೇಳಿದ್ದಾರೆ. ಒಟ್ಟು ಅವರ ಫ್ಯಾಮಿಲಿ ಸಿಕ್ಕಿದ್ದಾರೆ ನನಗೆ ಗೊತ್ತಿಲ್ಲ. ಒಟ್ಟು ಕಸ್ಟಮರಲ್ಲಿ ನಮ್ಮಲ್ಲಿ ಇಬ್ಬರು ಹೊಸ್ದಾಗಿ ಮದುವೆ ಆಗಿದ್ರು. ಆ್ಯಕ್ಚುಲಿ ಹೊಸ್ದಾಗಿ ಮದುವೆಯಾಗಿ ಇಲ್ಲಿಗೆ ಬಂದಿದ್ದರು ಒಂದು ಪ್ಲ್ಯಾನಿಂಗ್ ಮಾಡಿ. ಇಬ್ಬರು ಲೇಡೀಸ್ ಸಿಕ್ಕಿದ್ದಾರೆ, ಜೆಂಟ್ಸ್ ಸಿಕ್ಕಿಲ್ಲ. ಅದರಲ್ಲಿ ಲೇಡೀಸಲ್ಲಿ ಒಬ್ಬರು ಕ್ರಿಟಿಕಲ್ ಸೀರಿಯಸ್ ಅಂತ ಹೇಳಿದ್ದಾರೆ. ಅವರು ಇಬ್ಬರು ಸಹ ಡಾಕ್ಟರೇ. ಅವ್ರದ್ದೊಂದು ಮೆಡಿಕಲ್ ನಡೀತಾ ಇದೆ, ಇವಾಗ ಟೆಸ್ಟ್ ನಡೀತಾ ಇದೆ, ನೋಡೋಣ ಏನಾಗುತ್ತೆ ಅಂತ. ಈಗ ನಮಗೆ ಸ್ವಲ್ಪ ಕಾರು ಒಂದು ಹೊರಗಡೆ ಬಂದರೆ ಸಾಕು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.